ಈ ಬೇಸಿಗೆಯಲ್ಲಿ ನಿಮ್ ಮೋಟರ್ನ ಸೇಫ್ ಆಗಿ ಓಡಿಸಬೇಕಂದ್ರೆ ಇವೆರಡು ಫೀಚರ್ಸ್ ಇದ್ರೆ ಸಾಕು ಅಂತ ಹೇಳಿದ್ರೆ ನಂಬ್ತೀರಾ? ಬೇಸಿಗೆ ಬಂದಾಗ ಕರೆಂಟ್ ಫ್ಲಕ್ಚುಯೇಷನ್ಸ್ ಜಾಸ್ತಿ ಆಗುತ್ತೆ ಮತ್ತೆ ಬೋರ್ವೆಲ್ ನಲ್ಲಿ ನೀರು ಕಮ್ಮಿ ಆಗುತ್ತೆ. ಇದರಿಂದ ಮೋಟರ್ ಬಹುಬೇಗ ಸುಟ್ಟೋಗುತ್ತೆ. ಆದ್ರೆ ನಿಜವಾಗಿ ಹೇಳ್ಬೇಕಂದ್ರೆ ಈ ಎರಡು ಪ್ರಾಬ್ಲಮ್ಸ್ ನ ಅವಾಯ್ಡ್ ಮಾಡೋದು ತುಂಬಾ ಸುಲಭ. ನಿಮ್ ಸ್ಟಾರ್ಟರ್ ಅಲ್ಲಿ ಇವೆರಡು ಫೀಚರ್ಸ್ ಇರಬೇಕಾಗುತ್ತೆ. ಫಸ್ಟ್ ಬಂದು ಡ್ರೈ ರನ್ ಟ್ರಿಪ್ ಅಂತ. ಬೋರ್ವೆಲ್ ಅಲ್ಲಿ ನೀರ್ ಕಮ್ಮಿ ಇದ್ರೆ ಮೋಟರ್ ಖಾಲಿ ಓಡುತ್ತೆ, ಅದರಿಂದ ಹೀಟ್ ಜಾಸ್ತಿ ಆಗುತ್ತೆ, ಆಟೋಮೆಟಿಕ್ಲಿ ವೈಂಡಿಂಗ್ ಬೇಗ ಸುಟ್ಟೋಗುತ್ತೆ. ಇದರಿಂದ ತಪ್ಪಿಸ್ಕೊಳ್ಳಕ್ಕೆ ನಿಮ್ ಸ್ಟಾರ್ಟರ್ ಅಲ್ಲಿ ಡ್ರೈ ರನ್ ಟ್ರಿಪ್ ಅಂತ ಫೀಚರ್ ಇರಬೇಕಾಗುತ್ತೆ. ಅವಾಗ ನಿಮ್ ಸ್ಟಾರ್ಟರ್ ಬಂದು ಯಾವಾಗ ನೀರ್ ಕಡಿಮೆ ಆಗುತ್ತೋ ಇಮಿಡಿಯೇಟ್ಲಿ ಟ್ರಿಪ್ ಮಾಡಿಬಿಟ್ಟು ನಿಮ್ ಮೋಟರ್ ನ ಸೇವ್ ಮಾಡುತ್ತೆ. ಎರಡನೇದು ಓವರ್ಲೋಡ್ ಟ್ರಿಪ್. ಸಮ್ಮರ್ ಅಲ್ಲಿ ತುಂಬಾ ಜಾಸ್ತಿ ಪವರ್ ಫ್ಲಕ್ಚುಯೇಷನ್ ಆಗುತ್ತೆ, ಅದರಿಂದ ವೋಲ್ಟೇಜ್ ಯಾವಾಗ ಜಾಸ್ತಿ ಏರುಪೇರು ಆಗುತ್ತೋ ನಿಮ್ ಆಮ್ಸ್ ತಗೊಳ್ಳೋದನ್ನು ನಿಮ್ ಮೋಟರ್ ಅವಾಗ ಜಾಸ್ತಿ ಏರುಪೇರು ಆಗುತ್ತೆ. ಇದರಿಂದ ತಪ್ಪಿಸ್ಕೊಳ್ಳಕ್ಕೆ ನಿಮ್ ಸ್ಟಾರ್ಟರ್ ಅಲ್ಲಿ ಓವರ್ಲೋಡ್ ಟ್ರಿಪ್ ಅನ್ನೋ ಫೀಚರ್ ಇರಬೇಕಾಗುತ್ತೆ. ಇನ್ನೊಂದು ವಿಷಯ ಏನಂದ್ರೆ ನಿಮ್ ಹತ್ರ ಮೊಬೈಲ್ ಕಂಟ್ರೋಲ್ ಇದ್ರೆ ಈ ಬಿಸಿಲಲ್ಲಿ ಸ್ಟಾರ್ಟರ್ ಹತ್ರ ಹೋಗ್ಬಿಟ್ಟು ನೀವು ಮ್ಯಾನ್ಯುವಲಿ ಮೋಟರ್ ನ ಆನ್ ಮಾಡಕ್ಕೆ ಅವಶ್ಯಕತೆ ಇರಲ್ಲ. ನೀವು ಎಲ್ಲಿದ್ರು ಸಹಿತ ಫೋನ್ ಅಲ್ಲೇ ನೀವು ಆರಾಮಾಗಿ ಆಪರೇಟ್ ಮಾಡ್ಕೋಬಹುದು. ಸೊ ನೀವು ಈ ಸಮ್ಮರ್ ಅಲ್ಲಿ ಹೊಸದಾಗಿ ಸ್ಟಾರ್ಟರ್ ತಗೊಳ್ಳಕ್ಕೆ ಪ್ಲಾನ್ ಮಾಡ್ತಿದ್ರೆ ಈ ಫೀಚರ್ಸ್ ಇದೆಯಾ ಅಂತ ಖಂಡಿತ ಚೆಕ್ ಮಾಡ್ಕೊಳ್ಳಿ. ನಮ್ಮ ಬಿಟಿಕೋ ಸ್ಟಾರ್ಟರ್ಸ್ ಎಲ್ಲಾ ಸ್ಟಾರ್ಟರ್ ಗಳಲ್ಲಿ ಈ ಫೀಚರ್ ಕಾಮನ್ ಆಗಿ ಬರುತ್ತೆ. ಇದರಿಂದ ನಿಮ್ಗೆ ಮೋಟರ್ ಯಾವಾಗ ಸುಟ್ಟೋಗುತ್ತೋ ಅನ್ನೋ ಟೆನ್ಷನ್ ತಪ್ಪುತ್ತೆ ಮತ್ತೆ ನೀವು ಫಾರ್ಮಿಂಗ್ ಅನ್ನು ಆರಾಮಾಗಿ ಮಾಡ್ಕೋಬಹುದು. ಸ್ಮಾರ್ಟ್ ಆಗಿ ಇರಿಗೇಷನ್ ಮಾಡಿ ಬಿಟಿಕೋಗೆ ಸ್ವಿಚ್ ಮಾಡಿ. ನಮಸ್ತೆ.